ಒಂದು ಶೋರೂಮಲ್ಲಿ ಎಲ್ಲಾ ತರ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಆಗ್ಬೋದು, ಪೆಟ್ರೋಲ್ ಗಾಡಿಗಳಾಗ್ಬೋದು, ಎಲ್ಲಾ ತರ ಟೂ ವೀಲರ್ಸ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇವಾಗ ನಾವು ಆಂಪಿಯರ್ ಗಾಡಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಆಂಪಿಯರ್ಲಿ ಎಷ್ಟು ಫೀಚರ್ಸ್ ಇದೆ, ಮತ್ತು ಎಷ್ಟು ಬ್ಯಾಟ್ರಿ ಇದೆ, ಮತ್ತು ಎಷ್ಟು ರೇಂಜ್ ಬರುತ್ತೆ, ಟಾಪ್ ಸ್ಪೀಡ್ ಎಷ್ಟು, ಮತ್ತು ಪ್ರೈಸ್ ಎಷ್ಟು, ಇಷ್ಟನ್ನು ತಿಳ್ಕೊಂತ ಹೋಗೋಣ. ಸೊ ಬನ್ನಿ ಮೇಡಮ್, ಈಗ ಮೊದಲನೇದಾಗಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಮತ್ತು ಮೋಟ್ರ್ ಎಷ್ಟು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದಾ? ಹೌದು ಸರ್, ಮಾಡ್ಬೋದು. ಹೇಳಿ ಸರ್. ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು 4 ಕಿಲೋ ವ್ಯಾಟ್ಸ್ ಬರುತ್ತೆ ನಿಮ್ಗಿದು ಬ್ಯಾಟ್ರಿ. ಬ್ಯಾಟ್ರಿ ಬಂದು ನಿಮ್ಗೆ ಇಲ್ಲಿ ಫಿಕ್ಸ್ ಆಗಿರುತ್ತೆ, ಇನ್ಬಿಲ್ಟ್ ಇರುತ್ತೆ ಬ್ಯಾಟ್ರಿ ನಿಮ್ಗಿದು. ಮೋಟ್ರ್ ಬಂದ್ಬಿಟ್ಟು ನಿಮ್ಗೆ ಬೆಲ್ ಡ್ರೈವ್ ಮೋಟ್ರ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ ನಿಮ್ಗೆ. ಫ್ರಂಟ್ ಡಿಸ್ಕ್ ಇದೆ, ಡಿಸ್ಕ್ ಬ್ರೇಕ್ ಬರುತ್ತೆ. ಬ್ಯಾಕ್ ಸೈಡ್ ಡಿಸ್ಕ್ ಇರೋದಿಲ್ಲ, ಬ್ರೇಕ್ ಬರುತ್ತೆ ಸರ್ ಬ್ಯಾಕ್ ಸೈಡ್. ಡ್ರಮ್ ಬ್ರೇಕು. ಓಕೆ. ಸೊ ಟೈಲ್ ಲ್ಯಾಂಪು, ಇಂಡಿಕೇಟರ್ಸು. ಹೌದು ಸರ್, ಇಂಡಿಕೇಟರ್. ಈ ಫಸ್ಟ್ ಈ ಮಾಡೆಲ್ ಹೆಸರು ನೆಕ್ಸಾ ಎಸ್ಟಿನಾ? ಸರ್ ನೆಕ್ಸಸ್ ಎಸ್ಟಿ ಇದು ಟಾಪ್ ಎಂಡ್ ಬರುತ್ತೆ ನಿಮಗೆ. ನೆಕ್ಸಸ್ ಎಸ್ಟಿ ನಿಮಗೆ ಬೇಸ್ ಮಾಡೆಲ್ ಬಂದ್ಬಿಟ್ಟು ನೆಕ್ಸಸ್ EX ಅಂತ ಬರುತ್ತೆ. ಇದಕ್ಕೂ ಅದಕ್ಕೂ ಡಿಫರೆನ್ಸ್ ಬಂದು ನಿಮಗೆ ಡಿಸ್ಪ್ಲೇ ಒಂದೇ ನಿಮಗೆ ಡಿಫರೆನ್ಸ್ ಬರುತ್ತೆ. ರೇಂಜ್ ಎಲ್ಲ ಸೇಮ್ ಇರುತ್ತಾ? ರೇಂಜು ಪರ್ಫಾರ್ಮೆನ್ಸ್ ಎಲ್ಲ ಸೇಮ್ ಇರುತ್ತೆ ನಿಮಗೆ. ಡಿಸ್ಪ್ಲೇ ಇದು 7 ಇಂಚಸ್ ಬರುತ್ತೆ, ಅದು 5 ಇಂಚಸ್ ಬರುತ್ತೆ. ಓಕೆ. ಡಿಸ್ಪ್ಲೇ ಎಷ್ಟು ಇಂಚ್ ಬಂದಿದ್ದು 7 ಇಂಚಸ್ ಬರುತ್ತೆ ಸರ್ ನಿಮಗೆ. ಸೈಡ್ಸ್ ಅಂಡ್ ಸೆನ್ಸರ್ ಇರುತ್ತೆ, ನಿಮ್ಗೆ ಇಲ್ಲೇ ಶೋ ಆಗುತ್ತೆ. 7 ಇಂಚಸ್ ಬರುತ್ತೆ ಸರ್ ನಿಮಗೆ. ಸೈಡ್ಸ್ ಅಂಡ್ ಸೆನ್ಸರ್ ಇರುತ್ತೆ, ನಿಮ್ಗೆ ಇಲ್ಲೇ ಶೋ ಆಗುತ್ತೆ. ಓಕೆ. ಬ್ಯಾಟ್ರಿ ಎಷ್ಟು ಚಾರ್ಜಿಂಗ್ ಇದೆ, ಎಷ್ಟು ಕಿಲೋಮೀಟರ್ಸ್ ಹೋಗ್ಬೋದು, ಯಾವ ಮೋಡಲ್ಲಿ ಎಷ್ಟು ಕಿಲೋಮೀಟರ್ಸ್ ಹೋಗ್ಬೋದು ಅನ್ನೋದು ನಿಮಗೆ ಶೋ ಆಗುತ್ತೆ. ನಿಮಗೆ ನ್ಯಾವಿಗೇಷನ್ ಅವೈಲೇಬಲ್ ಇದೆ ಇದರಲ್ಲಿ. ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಆ ನ್ಯಾವಿಗೇಷನ್ ಅಂದರೆ ನಿಮಗೆ ಫುಲ್ ಮ್ಯಾಪ್ ಬರಲ್ಲ, ಟರ್ನ್ ಬೈ ಟರ್ನ್ 200 ಮೀಟರ್ಸ್ಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಶೋ ಆಗುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಕಾಲ್ ನೋಟಿಫಿಕೇಶನ್ಸ್ ಬರುತ್ತೆ, ಮೆಸೇಜು, ಕಾಲು, ಮತ್ತು ಮ್ಯೂಸಿಕ್ಸು ಎಲ್ಲ. ಸೊ ಬ್ಲೂಟೂತ್ ಅಲ್ಲಿ ಮ್ಯೂಸಿಕ್ ಹಾಕೋಬೋದಾ? ಅಂದ್ರೆ ಮೀನ್ಸ್ ಸಾಂಗ್ಸ್ ಎಲ್ಲ ಬರುತ್ತಾ? ಸ್ಪೀಕರ್ ಅವೈಲೇಬಲ್ ಇಲ್ಲ, ನೀವು ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ನೀವು ತಗೋಬಹುದು ಅಷ್ಟೇ. ಓಕೆ. ಜಸ್ಟ್ ಕಾಲ್ಸ್ ಬಂದ್ರೆ ಡಿಸ್ಪ್ಲೇ ಆಗುತ್ತೆ. ಹೌದು, ಡಿಸ್ಪ್ಲೇ ಆಗುತ್ತೆ. ಆನ್ ಅಂಡ್ ಆಫ್ ಮಾಡ್ಕೋಬಹುದು ನೀವು ಇದರಲ್ಲಿ. ಓಕೆ. ರಿಸೀವ್ ಮಾಡ್ಕೊಂಡು ಮಾತಾಡಬಹುದು. ಎಷ್ಟು ರೇಂಜ್ ಬರುತ್ತೆ ಟೋಟಲ್? ಸರ್ ನೀವು ಒಂದು ಸತಿ ನೀವು ಫುಲ್ ಚಾರ್ಜ್ ಮಾಡಿದ್ರೆ 105 ಕಿಲೋಮೀಟರ್ಸ್ ಹೋಗುತ್ತೆ ಸರ್. ಓಕೆ. ಎಕೋ ಮೋಡಲ್ಲಿ. ಹೌದು, ಎಕೋ ಮೋಡ್. ಸೊ ಎಷ್ಟು ಮೋಡ್ಸ್ ಇದೆ ಟೋಟಲ್? ಸರ್ ಟೋಟಲ್ ನಿಮಗೆ 3 ಮೋಡ್ಸ್ ಬರುತ್ತೆ. ಒಂದು ಎಕೋ ಮೋಡ್ ಒಂದು ಬರುತ್ತೆ, ಸಿಟಿ ಮೋಡ್ ಒಂದು ಬರುತ್ತೆ, ಪವರ್ ಮೋಡ್ ಅಂತ ಬರುತ್ತೆ ನಿಮಗೆ. ಡಿಕ್ಕಿ ಸ್ಪೇಸ್ ನೋಡೋದು. ಡಿಕ್ಕಿ ಸ್ಪೇಸ್ ಬಂದ್ಬಿಟ್ಟು ನಿಮಗೆ 32 ಲೀಟರ್ಸ್ ಬರುತ್ತೆ. 32 ಲೀಟರ್ಸ್. ಹೌದು, ಒಂದು ಫುಲ್ ಹೆಲ್ಮೆಟ್, ಹಾಫ್ ಹೆಲ್ಮೆಟ್ ಇಡ್ಬೋದು ನೀವು ಆರಾಮ್ಸೆ. ಚಾರ್ಜರ್ ಬಂದ್ಬಿಟ್ಟು ಈ ಥರ ಇರುತ್ತೆ. ನಾರ್ಮಲ್ 16mm ಸಾಕೆಟ್. ಎಷ್ಟು ಅವರ್ ಚಾರ್ಜ್ ಮಾಡಬೇಕಾಗುತ್ತೆ ಸರ್? ನಿಮ್ಗಿದು ಫಾಸ್ಟ್ ಚಾರ್ಜರ್ 3.5 ಅವರ್ಸ್ಗೆಲ್ಲ ಫುಲ್ ಚಾರ್ಜ್ ಆಗುತ್ತೆ. ಫುಲ್ ಚಾರ್ಜ್ 3 ರಿಂದ 4 ಅವರ್. 3.5 ಅವರ್ ಸಾಕು. ಅಷ್ಟೇ ಸಾಕು, ಫುಲ್ ಚಾರ್ಜ್ ಆಗುತ್ತೆ. ಸೊ ಬ್ಯಾಟ್ರಿ ಫಿಕ್ಸ್ಡ್ ಬ್ಯಾಟ್ರಿ ಅಲ್ಲ? ಹೌದು, ಬ್ಯಾಟ್ರಿ ಬಂದು ನಿಮಗೆ ಫಿಕ್ಸೆಡ್ ಬ್ಯಾಟ್ರಿ ಬರುತ್ತೆ, ರಿಮೂವಬಲ್ ಬ್ಯಾಟ್ರಿ ಬರುತ್ತೆ. ಈಗ ನಿಮ್ಗೆ ಇದು ಆಫಲ್ಲಿ ಇದೆ, ಇದು ಪವರ್ ಬಟನ್ ಆನ್ ಆಗುತ್ತೆ. ಈಗ ರೆಡಿ ಅಂತ ತೋರಿಸಿದ್ರೆ ಆನಲ್ಲಿ ಇರುತ್ತೆ. ಎಕೋ ಮೋಡಲ್ಲಿ 61% ಇದೆ ಚಾರ್ಜಿಂಗು. 57 ಕಿಲೋಮೀಟರ್ಸ್ ನೀವು ಹೋಗ್ಬೋದು. ಎಕೋ ಮೋಡಲ್ ಸ್ಪೀಡ್ ಬಂದ್ಬಿಟ್ಟು 45 ಸ್ಪೀಡ್ ಬರುತ್ತೆ ನಿಮಗೆ. ಶೋ ಮಾಡ್ಬೇಕಾದನ್ನ 45 ಸ್ಪೀಡ್ವರೆಗೂ ಹೋಗುತ್ತೆ ನಿಮಗೆ. ನೆಕ್ಸ್ಟ್ ಮೋಡ್ ಬಂದ್ಬಿಟ್ಟು ಸಿಟಿ ಮೋಡ್ ಅಂತ. ಇದರಲ್ಲಿ ನಿಮಗೆ 61% ಇದೆ, 44 ಕಿಲೋಮೀಟರ್ಸ್ ಹೋಗ್ಬೋದು. ಸ್ಪೀಡ್ ಬಂದು 63 ಬರುತ್ತೆ. ಇನ್ನೊಂದು ಲಾಸ್ಟ್ ಬಂದು ಪವರ್ ಮೋಡಲ್ಲಿ ನಿಮಗೆ 61 ಚಾರ್ಜಿಂಗ್ ಪರ್ಸೆಂಟೇಜ್ಗೆ 37 ಕಿಲೋಮೀಟರ್ಸ್ ಹೋಗುತ್ತೆ. ಬಟ್ ಟಾಪ್ ಸ್ಪೀಡ್ ಬಂದು 92 ಬರುತ್ತೆ ನಿಮಗೆ ಇದರಲ್ಲಿ. ಹಾಗೆ ಮತ್ತೆ ಇದರಲ್ಲಿ ನಿಮಗೆ ರಿವರ್ಸ್ ಆಪ್ಷನ್ ಇದೆ. ರಿವರ್ಸ್ ಬಟನ್ನ ಕ್ಲಿಕ್ ಮಾಡಿ ಇಟ್ಕೊಂಡು ಎಕ್ಸಿಲೇಟರ್ ಕೊಟ್ಟರೆ ಬ್ಯಾಕ್ ಹೋಗುತ್ತೆ. ಬಟನ್ ಬಿಡಿಸ್ಬಿಟ್ರೆ ನಾರ್ಮಲ್ ಬರುತ್ತೆ ನಿಮಗೆ. ಸೊ ಮುಂದೆ ಸ್ವಲ್ಪ ಸ್ಪೇಸ್ ಇದೆ. ನಿಮಗೆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಸ್ಪೇಸು, ಮತ್ತು ಇಲ್ಲಿ ಇನ್ಬಿಲ್ಟಲ್ಲಿ USB ಚಾರ್ಜರ್ ಪಾಯಿಂಟ್ ಇದೆ. ಮೊಬೈಲ್ನ ಕೂಡ ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಇದು ಕೀ ಎಂಟ್ರಿ, ಇದು ಕೀಲೆಸ್ ಇಲ್ಲ? ಕೀಲೆಸ್ ಇಲ್ಲ, ಇದು ಬರೋದು ಕೀ ಎಂಟ್ರಿ. ಚಾರ್ಜಿಂಗ್ ಪೋರ್ಟ್ ಇದೆ ಸರ್? ಚಾರ್ಜಿಂಗ್ ಪೋರ್ಟ್ ಬಂದು ನಿಮಗೆ ಚಾರ್ಜಿಂಗ್ ಪೋರ್ಟ್ ಇದು ಬರುತ್ತೆ ನಿಮಗೆ. ಸೊ ಅದನ್ನು ಓಪನ್ ಮಾಡಿದ್ರೆ ಚಾರ್ಜ್ ಮಾಡಿ. ಹೌದು, ಅದನ್ನು ಓಪನ್ ಮಾಡಿದ್ರೆ ನೀವು ಚಾರ್ಜ್ ಮಾಡಿ. ಸೊ ಲೆಗ್ ರೂಮ್ ಸ್ಪೇಸ್ ಇಷ್ಟಿದೆ ನಾರ್ಮಲಿ ಕಂಫರ್ಟಬಲ್ ಇದೆ. ನಾರ್ಮಲ್ ಬೂಟ್ ಸ್ಪೇಸ್ ಬಂದು ಇಷ್ಟು ಬರುತ್ತೆ ನಿಮಗೆ. ಇದು LED ಲೈಟ್ ಬರುತ್ತೆ, ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಬೇಕಾದ್ರೆ ಟೈಮ್ ಆ್ಯಂಡ್ ಕಟ್ಟಲ್ಲಿ ನಿಮಗೆ ಶೋ ಆಗುತ್ತೆ ಇದು. ಓಕೆ. ಸೊ ಟ್ಯೂಬ್ಲೆಸ್ ಟೈರ್ಸ್? ಹೌದು, ನಿಮ್ಗೆ 2 ಟ್ಯೂಬ್ಲೆಸ್
ಟೈರ್ಸ್ ಬರುತ್ತೆ. 12 ಇಂಚಸ್ ಬರುತ್ತೆ ನಿಮಗೆ, ಬ್ಯಾಕ್ ಫ್ರಂಟ್ ಎರಡು 12 ಇಂಚಸ್ ಬರುತ್ತೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಹೌದು ಲೇಡೀಸ್ ಫುಟ್ ರೆಸ್ಟ್ ಇರೋದಿಲ್ವಾ? ಹಾಕ್ಸ್ಕೊಬೇಕು ಇರುತ್ತೆ ಸರ್, ಹಾಕಿಸ್ಕೋಬೇಕಾಗುತ್ತೆ, ಇಲ್ಲೇ ಇರುತ್ತೆ. ಆಕ್ಸೆಸರೀಸ್ ಅಲ್ಲಿ ಬರುತ್ತೆ ನಿಮ್ಗೆ ಅದು. ಓಕೆ ಮೇಡಮ್, ಇವಾಗ ಗಾಡಿ ಬಗ್ಗೆ ಎಲ್ಲ ಗೊತ್ತಾಯ್ತು. ಸೊ ಇದರ ಪ್ರೈಸ್ ಎಷ್ಟು ಮೇಡಮ್? ಸರ್ ಇದು ಟಾಪ್ ಎಂಡ್ ಆಗಿರೋದ್ರಿಂದ ಟಾಪ್ ಎಂಡ್ ಪ್ರೈಸ್ ಬಂದ್ಬಿಟ್ಟು 1,38,000 ಇದೆ ಸರ್. ಓಕೆ, 1,38,000. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನೀವು ಯಾವುದೇ ಒಂದು ಶೋರೂಮ್ಗೆ ಹೋಗಿ ಒಂದೇ ತರದ ಬ್ರ್ಯಾಂಡ್ ಸಿಗುತ್ತೆ, ಬಟ್ ಆದ್ರೆ ಇಲ್ಲಿ ನೀವು ನೋಡ್ಬೋದು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ತೇಜಸ್ ಅಂತ. ಓಕೆ, ಏನ್ ಸರ್ ಈಗ ಆಕ್ಚುಲಿ ನನಗೆ ವಿಶೇಷ ಅನಿಸ್ತು, ಎಲ್ಲ ತರ ಗಾಡಿಗಳಿದೆ. ಓಕೆ ಸರ್, ಇವೈಸ್ ಅನ್ನೋದು ಒಂದು ಹೈಬ್ರಿಡ್ ಸ್ಟೋರ್. ಇದು ಇವಿ ಮತ್ತೆ ಪೆಟ್ರೋಲ್ ವೆಹಿಕಲ್ ಬೋತ್. ಸೊ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಮಲ್ಟಿಪಲ್ ವಿಧವಾದ ವೆಹಿಕಲ್ಸ್ ಏನು ಸಿಗುತ್ತೆ ಅಂತ ಮಲ್ಟಿ ಬ್ರ್ಯಾಂಡ್ ಆಗಿ ಒಂದು ಪ್ಲಾಟ್ಫಾರ್ಮ್ ಆಗಿ. ಸೊ ಇಲ್ಲಿ ನೋಡ್ತಾ ಇರಿ, ಟಿ ವಿ ಎಸ್ ಆಗಿರ್ಲಿ, ಬಜಾಜ್ ಆಗಿರ್ಲಿ, ಇಲ್ಲಿ ಎಂಟಾರ್ಕ್ ಇದೆ, ಮತ್ತೆ ಜುಪಿಟರ್ ಇದೆ, ಆಕ್ಟಿವ್ ಹೋಂಡಾ, ಮತ್ತೆ ಓಲಾ, ಏತರ್, ಟಿ ವಿ ಎಸ್ ಐಕ್ಯೂಬ್, ಆಂಪಿಯರ್, ಆಲ್ ಮಾರ್ಕೆಟ್ ಅಲ್ಲಿ ಟಾಪ್ 10 ಬ್ರ್ಯಾಂಡ್ಸ್ ಏನ್ ಸಿಗುತ್ತೋ ಅದೆಲ್ಲ ವೆಹಿಕಲ್ಸ್ ಸಹ ಇವೈಸ್ ಅಲ್ಲಿ ವೆಹಿಕಲ್ ಸಿಗುತ್ತೆ ಸರ್. ಸರ್ ಇವಾಗ ಎಲ್ಲಾ ತರದ್ದು ವೆಹಿಕಲ್ಸ್ ಸಿಗುತ್ತೆ, ಬಟ್ ನಿಮ್ಗೆ ಯಾವುದೇ ಮಾಡೆಲ್ಸ್ ಬೇಕು, ಯಾವುದೇ ಬೇಕು, ಯಾವ ಮಾಡೆಲ್ಸ್ ಬೇಕಾದ್ರೆ ಒಂದು ಬ್ರ್ಯಾಂಡ್ ಅಲ್ಲಿ ಟಿ ವಿ ಎಸ್ ಅಲ್ಲಿ 50 to 80 ಮಾಡೆಲ್ಸ್ ಇದೆ. ಸೊ ಕಸ್ಟಮರ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಅದನ್ನೇ ಸಹ ನಾವು ಅವ್ರಿಗೆ ಪ್ರೊವೈಡ್ ಮಾಡ್ತೀವಿ. ಏನ್ ವಿಶೇಷ ಸರ್? ಆಕ್ಚುಲಿ ಈ ತರ ಮಲ್ಟಿ ನಾನು ಫಸ್ಟ್ ಟೈಮ್ ನೋಡ್ತಾ ಸರ್ ಒಂದು ಡಿಸಿಷನ್ ತಗೊಳ್ಳುವಂತ ಒಂದು ಪ್ಲಾಟ್ಫಾರ್ಮ್ ಸರ್ ಇದು. ಇವಾಗ ಸಮ್ ಕಸ್ಟಮರ್ಸ್ಗೆ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಆಕ್ಟಿವಾ ಇಷ್ಟ ಆಗಿರುತ್ತೆ. ಸೊ ಸಮ್ ಕಸ್ಟಮರ್ಗೆ ಜುಪಿಟರ್, ಕೆಲವ್ರಿಗೆ ಇವಿ ಹೋಗೋದ ಬೇಡ ಅನ್ನೋ ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗಿ ಟೆಸ್ಟ್ ಡ್ರೈವ್ ತಗೊಂಡು ಅವ್ರು ಯೂಸ್ ಮಾಡಿ ಆದ ನಂತರ ಅವರು ಡಿಸಿಷನ್ ತಗೋಬಹುದು. ಸೊ ಇಲ್ಲಿ ಏನು ಕಂಪೇರ್ ಟು ಎಕ್ಸ್ಕ್ಲೂಸಿವ್ ಶೋರೂಮ್ ಆಗಿರ್ಲಿ ಮತ್ತೆ ಇದಕ್ಕೇನು ಅಂತ ಇಟ್ಸ್ ಎ ಕಂಪ್ಲೀಟ್ಲಿ ಡಿಸಿಷನ್ ಮೇಕಿಂಗ್ ಪ್ಲಾಟ್ಫಾರ್ಮ್. ಒಂದು ಇವಾಗ ಇವಿ ಯಾಕೆ ತಗೋಬೇಕು, ಪೆಟ್ರೋಲ್ ಯಾಕೆ ತಗೋಬೇಕು ಅನ್ನೋದಕ್ಕೆ ಒಂದು ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಕೊಟ್ಟು ಅವರ ಬಡ್ಜೆಟ್ ಪ್ರಕಾರ. ಇವಾಗ ಕೆಲವರಿಗೆ ಗೊತ್ತಿದೆ ನಿಮಗೆ ಒಂದು 70,000ಗೆ 80,000 ಬೇಕಾಗಿರೋ ವೆಹಿಕಲ್ಸ್ ಸಿಗುತ್ತೆ ಇಲ್ಲಿ. ಸೊ ಆಲ್ ದ ಟೈಪ್ಸ್ ಆಫ್ ವೆಹಿಕಲ್ಸ್ ನಮ್ಮಲ್ಲಿ ಪ್ರೊವೈಡ್ ಸಿಗುತ್ತೆ ಅವ್ರಿಗೆ. ಆಮೇಲೆ ಕಂಪೇರ್ ಟು ಬೇರೆ ಶೋರೂಮ್ಸ್ಗೂ ನಮಗೆ ಇವಾಗ ಫೆಸ್ಟಿವಲ್ ಆಫರ್ಸ್ ನಡೀತಾ ಇದೆ. ಸೊ ಇವಾಗ ಕ್ಯಾಶ್ ಡಿಸ್ಕೌಂಟ್ಸ್ ಆಗಿರ್ಲಿ, ಗಿಫ್ಟ್ ವೋಚರ್ಸ್ ಆಗಿರ್ಲಿ, ಈ ಫೆಸ್ಟಿವಲ್ಗೆ ಅಂತಾನೆ ಕೆಲವೊಂದು ಆಫರ್ಸ್ ಬಿಡ್ತಾ ಇದೀವಿ ಕಸ್ಟಮರ್ ವಾಕ್ ಇನ್ ಆಗಿದ್ದಾಗ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ಸ್ ಕೊಡ್ತಾ ಇದೀವಿ ಸರ್. ಸರ್ ಈಗ ಮತ್ತೆ ಬರೀ ಸೇಲ್ಸ್ ಅಷ್ಟೇನಾ, ಸರ್ವಿಸ್ ಎಲ್ಲ ಹೇಗೆ? ಸರ್ ಸರ್ವಿಸ್ ಸಹ ನಮ್ದು ಪ್ರೊವೈಡ್ ಮಾಡ್ತಾ ಇದೀವಿ. ನಮ್ಮ ಬ್ಯಾಂಗ್ಳೂರಲ್ಲೇನೆ ನಾವು 7 ರಿಂದ 8 ಶೋರೂಮ್ ಇದೆ ಸರ್ ಇವಾಗ ಪ್ರೆಸೆಂಟ್. ಸೊ ಆಲ್ ಓವರ್ ಇಂಡಿಯಾನೇ ನಮ್ದು ಫ್ರಾಂಚೈಸೀಸ್ ಎಲ್ಲ ಕೊಡ್ತಾ ಇದೀವಿ. ಸೊ ಇವೈಸ್ ಅನ್ನೋದು ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ತರ ವಿಧವಾದ ಸರ್ವಿಸ್ ಸಹ ಪ್ರೊವೈಡ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಪ್ರೀವಿಯಸ್ ಏನು ಇವಿ ವೆಹಿಕಲ್ಸ್ ಯಾರ್ಯಾರು ತಗೊಂಡಿದಾರೋ ಅವ್ರಿಗೆ ಸರ್ವಿಸ್ ಇಲ್ದಲೆ ಏನೇನು ಇಶ್ಯೂ ಫೇಸ್ ಮಾಡ್ತಾ ಇದಾರೆ ಅದು ಕಂಪ್ಲೀಟ್ ಆಗಿ ನಾವು ಅವ್ರಿಗೆ ಸರ್ವಿಸ್ ಕೊಡ್ತಾ ಇದೀವಿ. ಸ್ಪೇರ್ ಪಾರ್ಟ್ಸ್ ಬೇಕಿದ್ರು ಅವ್ರಿಗೆ ಪ್ರೊವೈಡ್ ಮಾಡಿ, ಏನೇ ಇಶ್ಯೂಸ್ ಇದ್ರು ಆ ವೆಹಿಕಲ್ಸ್ಗೆ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಸರ್ವಿಸ್ ಮಾಡ್ತೀರಾ? 100%. ಓಲಾ ಆಗ್ಬೋದು, ಓಲಾ ಆಗಿರ್ಲಿ, ಏತರ್ ಆಗಿರ್ಲಿ, ಬೇರೆ ಬ್ರ್ಯಾಂಡ್ಸ್ ಲೋಕಲ್ ಬ್ರ್ಯಾಂಡ್ಸ್ಗೂ ನಾವು ಸರ್ವಿಸ್ ಕೊಡ್ತಿದ್ದೀವಿ ಸರ್. ಬಟ್ ವಿ ಆರ್ ನಾಟ್ ಗಿವಿಂಗ್ ಎನಿ ಸೇಲ್ಸ್ ಫಾರ್ ಲೋಕಲ್ ಬ್ರ್ಯಾಂಡ್ಸ್, ಬಟ್ ಸರ್ವಿಸ್ ಅಂತ ನಮ್ಮ ಹತ್ರ ಸಿಗುತ್ತೆ ಅವ್ರಿಗೆ. ಅಂದ್ರೆ ಇವಾಗ ಕೆಲಸದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಸರ್ವಿಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಹಂಗ ನಿಮ್ಮಲ್ಲಿ ಬಂದ್ರೆ ಅದು ಸೊಲ್ಯೂಷನ್ ಇದೆ? ನಮ್ಮಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ ಸರ್. ಸರ್ವಿಸ್ ಇಲ್ಲ ಇದೆ, ಸರ್ವಿಸ್ ಸೆಂಟರ್ ಸರ್ ಉತ್ರಳ್ಳಿ ಬ್ರಾಂಚ್ ಅಲ್ಲಿ ಇದೆ. ಮೈನ್ ಹೆಡ್ ಆಫೀಸ್ ಅದೇನೇ ಇರೋದು ಉತ್ರಳ್ಳಿ, ಮತ್ತೆ ಕದ್ರನಹಳ್ಳಿಲೂ ಇದೆ. ಅಂಡ್ ಈ ಬ್ರಾಂಚ್ ರಾಜಾಜಿನಗರ, ಮತ್ತೆ ವಿದ್ಯಾರಣ್ಯಪುರ, ಮತ್ತೆ ದೇವನಹಳ್ಳಿ, ಆಮೇಲೆ ಇನ್ನೊಂದು ಬಂದು ಕೋರ್ಮಂಗ್ಲ. ಸರ್ ಅಡ್ರೆಸ್ ಬಂದು ರಾಜ್ಕುಮಾರ್ ರೋಡ್ ಹತ್ರ, ಫಸ್ಟ್ ಮೈನ್ ರೋಡ್, 4th ಬ್ಲಾಕ್ ಅಲ್ಲಿ ಸರ್. ಮತ್ತೆ ಇನ್ನೇನು ಬೇರೆ ಏನೇನಿದೆ ಸರ್ ಸರ್ವಿಸ್ ಬಿಟ್ಟರೆ? ಸರ್ ಸರ್ವಿಸ್ ಬಿಟ್ಟರೆ ನಮ್ಮಲ್ಲಿ ರೆಂಟಲ್ಸ್ ಇದೆ. ಸೊ ಯಾರಿಗಾನ ಎಂಡ್ ಕಸ್ಟಮರ್ ರೆಂಟಲ್ಸ್ ಬೇಕು ಅಂದ್ರೆ ಇವಾಗ ನಾವು ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಡೆಲಿವರಿ ಬಾಯ್ಸ್ಗೂ ಸಹ ನಾವು ರೆಂಟಲ್ಸ್ಗೆ ಸಪೋರ್ಟ್ ಮಾಡ್ತಾ ಇದೀವಿ. ಸೊ ಆಲ್ರೆಡಿ ನಮ್ದು ಮಾರ್ಕೆಟ್ ಅಲ್ಲಿ 500 to 800 ತನಕ ವೆಹಿಕಲ್ಸ್ ಇದೆ ಸರ್. ರೆಂಟಲ್ಸ್ ಕೊಡ್ತಾ ಇದೀವಿ ಸರ್. ಮೆಂಟಲ್ ಯಾವ ಪ್ರೊಸೀಜರ್ ಸರ್ ಅದು ಬೇಸ್ಡ್ ಆನ್ ವೆಹಿಕಲ್ ಅವ್ರಿಗೆ ರಿಕ್ವೈರ್ಮೆಂಟ್ ಪ್ರಕಾರ. ಇವಾಗ 50 ಕಿಲೋಮೀಟರ್ಸ್ ಬೇಕಾಗಿರೋರ್ಗೆ ಮತ್ತೆ 100 ಕಿಲೋಮೀಟರ್ಸ್ ಮೈಲೇಜ್ ಬೇಕಾಗಿರೋರಿಗೆ ಅವ್ರ ರಿಕ್ವೈರ್ಮೆಂಟ್ಸ್ ತಕ್ಕಂತೆ ಅದು ಪ್ರೈಸಸ್ ಇಶ್ಯೂಸ್ ಮಾಡ್ತೀನಿ ನಾನು. ನಮ್ಮ ವೆಬ್ಸೈಟ್ಗೆ ಬಂದು ಚೆಕ್ ಮಾಡ್ಕೋಬಹುದು ಅವರು.